2024ರಲ್ಲಿ ಅತಿ ಹೆಚ್ಚು ವೇತನ ಪಡೆಯಬಹುದಾದ ರಿಮೋಟ್ ಜಾಬ್ಗಳ ಲಿಸ್ಟ್ ಇಲ್ಲಿವೆ ನೋಡಿ. ಹೊಸ ವರುಷಕ್ಕೆ ಹೊಸ ಹರುಷವನ್ನು ಮುನ್ನೋಡುತ್ತಾ ತಾನೊಬ್ಬ ಐಟಿ ಉದ್ಯೋಗಿಯಾಗಿ ಹೆಚ್ಚು ಸಂಬಳ ಪಡೆಯಬೇಕು ಎಂದುಕೊಂಡಿರುವ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಈ ಲೇಖನ. 2024ರಲ್ಲಿ ಹೆಚ್ಚು ಸಂಭಾವನೆ ಪಡೆಯಬಹುದಾದ ಐಟಿ ರಿಮೋಟ್ ಜಾಬ್ಗಳ ಲಿಸ್ಟ್ ಹಾಗೂ ಸರಾಸರಿ ವೇತನ ಮಾಹಿತಿ ಇಲ್ಲಿ ನೀಡಲಾಗಿದೆ. ಭಾರತದ ಉದ್ಯೋಗ ಮಾರುಕಟ್ಟೆ 2024ಕ್ಕೆ ವೇಗವಾಗಿ ರೂಪುಗೊಂಡು ಸದೃಢವಾಗಿ ಸಜ್ಜಾಗುತ್ತಿದೆ. ಅಷ್ಟೇ ಅಲ್ಲದೆ ಹೆಚ್ಚು ಲಾಭದಾಯಕ ರಿಮೋಟ್ ಉದ್ಯೋಗಗಳು ಸಹ ಸೃಷ್ಟಿಯಾಗುತ್ತಿವೆ. ಪ್ರವರ್ಧಮಾನಕ್ಕೆ ಬರುತ್ತಿರುವ ವೃತ್ತಿಗಳು ಮತ್ತು ಕಾರ್ಯತಂತ್ರದ ವೃತ್ತಿ ಯೋಜನೆಗೆ ಗೇಟ್ವೇ ಸಹ ಈ ಸಂದರ್ಭವಾಗಿದೆ. ಆದ್ದರಿಂದ 2024ರಲ್ಲಿ ಅತಿ ಹೆಚ್ಚು ಸಂಬಳ ಪಡೆಯಬಹುದಾದ ರಿಮೋಟ್ ಜಾಬ್ಗಳು, ವರ್ಕ್ ಫ್ರಮ್ ಹೋಮ್ ಜಾಬ್ಗಳು ಯಾವುವು ಎಂದು ಇಲ್ಲಿ ತಿಳಿಸಲಾಗಿದೆ. ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್. ಯಾವುದೇ ಸಂಶಯವಿಲ್ಲದೆ ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಹುದ್ದೆಗಳಿಗೆ ಬಹುಬೇಡಿಕೆ ಇದ್ದು, ಈ ಉದ್ಯೋಗವು ರಿಮೋಟ್ ಜಾಬ್ ಮಾತ್ರವಲ್ಲದೆ ಅತ್ಯಂತ ಹೆಚ್ಚು ಸಂಭಾವನೆ ಪಡೆಯಬಹುದಾದ ಜಾಬ್ ರೋಲ್ ಸಹ ಆಗಿದೆ. ಈ ಕೆಲಸ ಮಾಡುವವರು ನಾಳೆಯ ವಿನೂತನ ಡಿಜಿಟಲ್ ವೇದಿಕೆಗಳಿಗೆ ವಿನ್ಯಾಸ ನೀಡುವ ಕೊಡುಗೆಗಳನ್ನು ನೀಡಬೇಕಾಗುತ್ತದೆ. ಭಾರತದಲ್ಲಿ ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ಗಳ ವಾರ್ಷಿಕ ಸರಾಸರಿ ವೇತನ ಶ್ರೇಣಿ ರುಸ್ 16 ಲಕ್ಷದ 17 ಲಕ್ಷದ. ಡಾಟಾ ಸೈಂಟಿಸ್ಟ್. ಕಾರ್ಪೊರೇಟ್ ಜಗತ್ತಿನಲ್ಲಿ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇರುವ ಒಂದು ಸಿಬ್ಬಂದಿ ಪಡೆಯೇ ಈ ಡಾಟಾ ಸೈಂಟಿಸ್ಟ್ಗಳದ್ದು. ಒಂದು ಬಿಸಿನೆಸ್ನ ಅಭಿವೃದ್ಧಿ ಮತ್ತು ಕಾರ್ಯನಿರ್ವಹಣೆಯ ಸಾಮರ್ಥ್ಯ ಹೆಚ್ಚಿಸುವ ಜವಾಬ್ದಾರಿ ಈ ಡಾಟಾ ಸೈಂಟಿಸ್ಟ್ಗಳಿಗೆ ಇದೆ. ಈ ಹುದ್ದೆಯನ್ನು ಅರ್ಹತೆಯುಳ್ಳವರು ತಾವಿದ್ದಲ್ಲಿಯೇ ನಿರ್ವಹಿಸಬಹುದು. ಭಾರತದಲ್ಲಿ ಡಾಟಾ ಸೈಂಟಿಸ್ಟ್ಗಳ ವಾರ್ಷಿಕ ಸರಾಸರಿ ವೇತನ ಶ್ರೇಣಿ ರುಸ್ 12 ಲಕ್ಷದರಿಂದ 13 ಲಕ್ಷದ. ಪ್ರಾಡಕ್ಟ್ ಮ್ಯಾನೇಜರ್. ಪ್ರಾಡಕ್ಟ್ ಅಭಿವೃದ್ಧಿ ಮತ್ತು ತಂತ್ರಗಾರಿಕೆಯು ಒಂದು ಪ್ರಮುಖ ಜವಾಬ್ದಾರಿಯಾಗಿದೆ. ಪ್ರಾಡಕ್ಟ್ ಮ್ಯಾನೇಜರ್ ತಮ್ಮ ವಿವಿಧ ಅನಾಲಿಟಿಕಲ್ ಕೌಶಲಗಳನ್ನು ಬಳಸಿ ಈ ಹುದ್ದೆಯ ಜವಾಬ್ದಾರಿ ನಿರ್ವಹಿಸಬೇಕು. ಬಿಸಿನೆಸ್ ಅಥವಾ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಅಧ್ಯಯನ ಮಾಡಿರುವವರು ಈ ಹುದ್ದೆಯ ಬೇಡಿಕೆಗಳನ್ನು ಫುಲ್ಫಿಲ್ ಮಾಡಬಲ್ಲರು. ಅವರಿಗೆ ರಿಮೋಟ್ ಜಾಬ್ ಸಹ ಲಭ್ಯವಿದ್ದು ಅಧಿಕ ಸಂಭಾವನೆಯನ್ನು ಪಡೆಯಬಹುದು. ಭಾರತದಲ್ಲಿ ಪ್ರಾಡಕ್ಟ್ ಮ್ಯಾನೇಜರ್ಗಳ ವಾರ್ಷಿಕ ಸರಾಸರಿ ವೇತನ ಶ್ರೇಣಿ ರುಸ್ 18 ಲಕ್ಷದ 20 ಲಕ್ಷದ. HY ಡಿಸೈನರ್. ಡಿಜಿಟಲ್ ವೇದಿಕೆಗಳಲ್ಲಿ ಸೃಜನಶೀಲ ಕಲೆಗಳು, ಕೌಶಲಗಳನ್ನು ಹೊಂದಿರುವವರೇ ಈ HY ಡಿಸೈನರ್ಗಳು. ಅಪ್ಲಿಕೇಶನ್ಗಳು ಮತ್ತು ವೆಬ್ಸೈಟ್ಗಳಿಗಾಗಿ ದೃಷ್ಟಿಗೋಚರವಾಗಿ ಮತ್ತು ಬಳಕೆದಾರರ ಕೇಂದ್ರಿತ ಇಂಟರ್ಫೇಸ್ ಅನ್ನು ರಚಿಸುವುದು, ಮೂಲಭೂತವಾಗಿ ಬಳಕೆದಾರರ ಅನುಭವವನ್ನು ವೃದ್ಧಿಸುವುದು ಮತ್ತು ಹೆಚ್ಚು ಹೊಂದಿಕೊಳ್ಳುವಂತೆ ಮಾಡುವುದು ಈ ಜಾಬ್ ರೋಲ್ನ ಜವಾಬ್ದಾರಿ. ಈ ಉದ್ಯೋಗಕ್ಕೂ ಸಹ ಆಕರ್ಷಕ ಸಂಬಳವಿದ್ದು, ರಿಮೋಟ್ ಜಾಬ್ಗಳ ಅವಕಾಶ ಮುಂದಿನ ವರ್ಷದಲ್ಲಿ ಹೆಚ್ಚಲಿವೆ. ಭಾರತದಲ್ಲಿ HY ಡಿಸೈನರ್ಗಳ ವಾರ್ಷಿಕ ಸರಾಸರಿ ವೇತನ ರುಸ್ 6 ಲಕ್ಷದ. ಸೈಬರ್ ಸೆಕ್ಯೂರಿಟಿ ಅನಾಲಿಸ್ಟ್. ಇಂದಿನ ಡಿಜಿಟಲ್ ಪ್ರಪಂಚದಲ್ಲಿ ಒಂದು ಸಂಸ್ಥೆಯ ಸುರಕ್ಷಕರು ಎಂದರೆ ಸೈಬರ್ ಸೆಕ್ಯೂರಿಟಿ ಅನಾಲಿಸ್ಟ್ಗಳು. ಸಂಸ್ಥೆಯ ಡಿಜಿಟಲ್ ವ್ಯವಸ್ಥೆಗೆ ಯಾವುದೇ ಸಮಸ್ಯೆಗಳು ಉಂಟಾಗದಂತೆ, ಮುಂದಿನ ಅನಾಹುತಗಳು ಸಹ ಸಂಸ್ಥೆಯ ಡಾಟಾಗೆ ಉಂಟಾಗದಂತೆ ಕಾಪಾಡುವುದು ಈ ಹುದ್ದೆಯ ಜವಾಬ್ದಾರಿ. ಸೈಬರ್ ದಾಳಿ ಯಾವುದೇ ಕಾರಣಕ್ಕೂ ಆಗದಂತೆ ಎಲ್ಲ ಆಯಾಮಗಳಲ್ಲಿ ಜವಾಬ್ದಾರಿ ವಹಿಸುವ ಕೆಲಸ ಮಾಡುವ ಸೈಬರ್ ಸೆಕ್ಯೂರಿಟಿ ಅನಾಲಿಸ್ಟ್ಗಳಿಗೆ ಇಂದು ಹೆಚ್ಚು ಬೇಡಿಕೆ ಇದೆ. ಈ ಕೆಲಸವನ್ನು ಸಹ ರಿಮೋಟ್ ಜಾಬ್ ಆಗಿ ನಿರ್ವಹಿಸಬಹುದು. ಭಾರತದಲ್ಲಿ ಸೈಬರ್ ಸೆಕ್ಯೂರಿಟಿ ಅನಾಲಿಸ್ಟ್ಗಳ ವಾರ್ಷಿಕ ಸರಾಸರಿ ವೇತನ ಶ್ರೇಣಿ ರುಸ್ 5 ಲಕ್ಷದರಿಂದ 6 ಲಕ್ಷದ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಕಾಮೆಂಟ್, ಲೈಕ್, ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.